ರೇವ್ ಪಾರ್ಟಿಯಲ್ಲಿ ನಶೆಯ ಲೋಕದಲ್ಲಿ ತೇಲಿ ತಗಲಾಕೊಂಡಂತಹ ಹೇಮಾ ಇವತ್ತು ಸಿಸಿಬಿ ವಿಚಾರಣೆಗೆ ಹಾಜರಾದ ಬೆನ್ನಲ್ಲೇ ಆಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿ ಕೋರ್ಟ್ ತೀರ್ಪನ್ನು ಪ್ರಕಟಿಸಿದೆ. 4ನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ನಿಂದ ಈ ಆದೇಶ ಪ್ರಕಟ ಆಗಿರೋದು. ಆನೇಕಲ್ನಲ್ಲಿರುವಂತಹ ಕೋರ್ಟ್ ಮುಂದೆ ಆಕೆಯನ್ನು ಹಾಜರುಪಡಿಸಲಾಗಿತ್ತು. ರೇವ್ ಪಾರ್ಟಿ ಡ್ರಗ್ಸ್ ಕೇಸ್ನಲ್ಲಿ ಹೇಮಾ ಈಗಾಗಲೇ ಅರೆಸ್ಟ್ ಆಗಿ ಜೆಸಿಯಲ್ಲಿದ್ದಾರೆ. ಸದ್ಯ ಇದೀಗ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿದ್ದಾರೆ ನಟಿಮಣಿ. ಆ ಮೂಲಕ ಡ್ರಗ್ಸ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಹ ಮತ್ತೊಬ್ಬ ನಟಿ ಈಕೆ. 2020ರಲ್ಲಿ ಸಂಜನಾ ಗರ್ಲಾನಿ ಹಾಗೂ ರಾಗಿಣಿ ಇಬ್ರು ಕೂಡ ಇದೇ ಡ್ರಗ್ಸ್ನ ಆರೋಪಕ್ಕೆ ತುತ್ತಾಗಿ ಜೈಲು ಸೇರಿದ್ರು. ಈಗ ಇದರ ಸರದಿ ನಟಿ ಹೇಮಾಗ್ ಬರ್ತಾ ಇದೆ. ನನ್ನ ಮೇಲೆ ಸುಳ್ಳು ಅಪವಾದವನ್ನೆಲ್ಲ ಹೊರಿಸಲಾಗ್ತಾ ಇದೆ ಅಂತ ಆಕೆಯ ರೋಷಾವೇಶ ಕಂಡು ಬಂತು. ಆಕೆಯನ್ನು ಪೊಲೀಸರು ಕರ್ಕೊಂಡು ಹೋಗಬೇಕಾದ್ರೆ ನಾನು ಯಾವುದೇ ಡ್ರಗ್ಸ್ ಸೇವನೆ ಮಾಡಿಲ್ಲ, ನನ್ನ ರಿಪೋರ್ಟೇ ಬಂದಿಲ್ಲ. ಈಗ ರಿಪೋರ್ಟ್ಗೆ ಸ್ಯಾಂಪಲ್ಸ್ ತೊಗೊಂಡಿದ್ದಾರೆ, ಹೇರು ಬ್ಲಡ್ ಟೆಸ್ಟ್ ಎಲ್ಲ ಈಗ ತೊಗೊಂಡಿದ್ದಾರೆ ಅಷ್ಟೇ. ನೀವು ಆಲ್ರೆಡಿ ಬ್ಲಡ್ ಟೆಸ್ಟ್ನಲ್ಲಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದೀರಾ, ಈಗ ಟೆಸ್ಟ್ ಮಾಡಿಸಿದ್ರು ಕೂಡ ನನಗೆ ನೆಗೆಟಿವೇ ಬರುತ್ತೆ ಅಂತ ಆಕೆ ಮುಂಡಾಟವನ್ನು ಪ್ರದರ್ಶನ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಆಕೆ ಯಾವಾಗ ಈ ರೇವ್ ಪಾರ್ಟಿಯಲ್ಲಿ ವಿಚಾರ ಆಯಿತು, ಆಕೆ ಇದ್ಲು ಅನ್ನುವಂತಹ ವಿಚಾರ ಎಲ್ಲ ಆಚೆ ಬಂತು. ಆಗ 24 ಗಂಟೆ ಒಳಗೆ ಒಂದು ಸ್ಪಷ್ಟನೆಯ ವಿಡಿಯೋ ಕೊಟ್ಟಿದ್ಲು. ಬಟ್ ಅದು ಸುಳ್ಳು ಅನ್ನೋದು ಕೂಡ ಪೊಲೀಸರು ಅಷ್ಟೇ ವೇಗದಲ್ಲಿ ಹೇಳಿದ್ರು. ಹಾಗೆ ಸಿಸಿಬಿಯಿಂದ ನೋಟಿಸ್ ಕೂಡ ಆಕೆಗೆ ರವಾನೆ ಆಗುತ್ತೆ ಅಂತ ಹೇಳಲಾಗಿತ್ತು. ಸೊ ಸಿಸಿಬಿ ಅಧಿಕಾರಿಗಳ ಇಂಟ್ರಾಗೇಷನ್ಗೆ ಸರಿಯಾಗಿ ಪ್ರತಿಕ್ರಿಯೆ ಕೊಡದ ಕಾರಣಕ್ಕೆ ಹಾಗೂ ಸರಿಯಾಗಿ ಸಹಕಾರ ಕೊಡದ ಕಾರಣಕ್ಕೆ ಆಕೆಯನ್ನು ಸದ್ಯಕ್ಕೆ ಜೆಸಿಗೆ ಒಪ್ಪಿಸಲಾಗಿದೆ. అర్థమైందా? ఇప్పుడే నా హెయిర్ టెస్ట్, నైలు, బ్లడ్, యూరిన్ ఇప్పుడు తీసుకుంటున్నారు. ఇప్పుడు దాకా మీరు చేసిన న్యూస్ రాంగ్. అర్థమైందా? ఇప్పుడు తీసుకుంటున్నారు. దీంట్లో నెగటివ్ వస్తుందా పాజిటివ్ తర్వాత ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಈಗ 10 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕೋರ್ಟ್ ಏನೇನೆಲ್ಲ ತನ್ನ ಆದೇಶದಲ್ಲಿ ಪ್ರಕಟ ಮಾಡಿದೆ, ಜೊತೆಗೆ ಸಿಸಿಬಿ ಅಧಿಕಾರಿಗಳ ತನಿಖೆ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಹೇಗೆ ಸಾಗುತ್ತೆ ಅಂತ. ಮಮತಾ, ಖಂಡಿತವಾಗೂ ಏನು ಸಿಸಿಬಿ ಪೊಲೀಸರು ಇವತ್ತು ಸಂಜೆ ಒಂದು 8 ಗಂಟೆ ಸಮಯದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಅದು ಆನೇಕಲ್ ಪೊಲೀಸ್ ಠಾಣೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. 4ನೇ ಸಿವಿಲ್ ಮತ್ತು ಜೆಎಂಸಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಧೀಶರಾದಂತಹ ಸಲ್ಮಾ ಅವರು ಈಗ ಏನು ಅವರ ಮನೆ ಬಳಿ ಹಾಜರುಪಡಿಸಿದ ಹಿನ್ನೆಲೆಯಲ್ಲಿ ಅವರನ್ನು ನೇರವಾಗಿ ಈಗ ಜೈಲಿಗೆ ಕಳಿಸಿರುವಂತದ್ದು. 14ನೇ ತಾರೀಕು ತನಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಉಳಿದಂತಹ ಆರೋಪಿಗಳನ್ನು ಸಹ ಈಗ 14ನೇ ತಾರೀಕಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋ ಹಿನ್ನೆಲೆಯಲ್ಲಿ ಇವ್ರನ್ನು ಸಹ ಇನ್ನು ಇವತ್ತಿಗೆ 11 ದಿನಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಜೊತೆಗೆ ಸಂಪೂರ್ಣವಾಗಿ ಅಂದ್ರೆ ತನಿಖೆಯನ್ನ SIT ಸಿಸಿಬಿ ಪೊಲೀಸರು ಈಗ ತನಿಖೆನ ಕೈಗೊಂಡಿರೋದು. ಜೊತೆಗೆ ಅದರ ಸಂಬಂಧಪಟ್ಟಾಗಿ ಈಗ ಆದಷ್ಟು ಅಂದ್ರೆ ಉಳಿದಂತಹ ಏನು ಇವತ್ತು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ರು. ಜೊತೆಗೆ ಆಕೆ ಏನು ಕೋರ್ಟ್ಗೆ ಹೋಗ್ಬೇಕಾದ್ರೆ, ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಸಂಪೂರ್ಣವಾಗಿ ಅಂದ್ರೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಮನೆಯಲ್ಲಿದ್ದೆ, ನಾನು ಆರಾಮಾಗಿ ಮನೆಯಲ್ಲಿ ಅಂದ್ರೆ ಬರ್ಡೇ ಪಾರ್ಟಿಗೆ ಬಂದಿದ್ದೆ, ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಹೋಗಿದ್ದೆ, ನಾನು ಮನೆಯಲ್ಲಿ ಬಿರಿಯಾನಿ ಮಾಡ್ಕೊಂಡಿದ್ದೆ ಅನ್ನೋ ವಾದ ಬಿಟ್ರೆ ಬೇರೆ ಮಾತಾಡ್ತಿಲ್ಲ. ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ ಅನ್ನೋದನ್ನ ಮಾಧ್ಯಮಗಳ ಮುಂದೆ ಆಕೆ ಕಿರ್ಚಾಡ್ಕೊಂಡು ನ್ಯಾಯಾಲಯದ ಒಳಗಡೆ ಹೋಗಿರುವಂತದ್ದು. ಮಮತಾ, ಧನ್ಯವಾದ ಅಂಬರೀಶ್, ತಮ್ಮ ಮಾಹಿತಿಗಾಗಿ.